ಯಾಕಪ್ಪ ಇವ್ರು ಬಂದು ನಿನಗೆ ಗುರುತಾಗ್ಲಿಲ್ಲೇನು? ನಮಗ್ ಗುರುತಾಗ್ಲಿಲ್ಲ ನೋಡ್ರಿ. ಇವರಿಗೆ ಪ್ರಥಮದಲ್ಲಿ ಬಂದು ವಿಘ್ನೇಶ್ವರ ವಿಘ್ನೇಶ್ವರ ಆದ್ರೂ ಅನ್ನುತ್ತಾರೆ. ಯಾಕ್ರಿಯಪ್ಪ ಚಲೋ ಮಾಡ್ದಲ್ಲ ಓ ಮಾರಾಯ? ಯಾಕಪ್ಪ ಏನಾಯ್ತು? ಸುರುವಿಗೆ ತಂದು ವಿಘ್ನಾನೇ ಹೋಗಿಸಿದೀವ, ನಾಲ್ಕು ಹೆಗಣ ಹೋಗಿಸ್ ಕರಿಬೀರಿ ಕೆದರಾಡ್ಕೊಂಡ್ರಲ್ಲಿ. ಏ ಮೂರ್ಖ, ಅಂತ ವಿಘ್ನೇಶ್ವರ ಇವರಲ್ಲ. ಎಂತವ್ರಿದ್ದಾರ್ರಿ? ಬಂದಂತ ವಿಘ್ನವನ್ನ ದೂರ ಮಾಡುವಂತ ವಿಘ್ನೇಶ್ವರ ಆದ್ರೂ ಇರುತ್ತಾರೆ. ಏನ್ ಒಂದ್ 10 ಹರದಾರಿ ಮಾಡ್ತಾರೆ ಏನ್ರಿ? ಇಲ್ಲ ಒಂದ್ 20 ಹರದಾರಿ ಮಾಡ್ತಾರ. ಏ ಮೂರ್ಖ, ಹಾಗೆಲ್ಲ ಟೇಸ್ಟ ಮಾಡ್ತಕ್ಕದಲ್ಲ, ಅದನ್ನಾದ್ರೂ ಅಲ್ಲಕ್ಕೆ ಬೇಕು. ಅದನ್ನಾದ್ರೂ ಅಂದಿದ್ದೇನೆ, ಮತ್ತೇನಂತಾರ್ರಿ ಇವರಿಗೆ? ಇದು ಅಲ್ಲದೆ ಇವರಿಗೆ ಲಂಬೋದರ ಲಂಬೋದರ ಆದ್ರೂ ಅನ್ನುತ್ತಾರೆ. ಯಾಕ್ರಿಯಪ್ಪ ಈ ಕೂತ್ ಮಂದಿಕ್ಕಿಂತ ಒಂದು ಗುದುಮಳ ಎತ್ತರ ಅದಾರ ಏನ್ರಿ ಇವರು? ಏ ಮೂರ್ಖ, ಲಂಬ ಅಂದ್ರೆ ಉದ್ದ, ಉದರ ಅಂದ್ರೆ ಅವ್ರ ಹೊಟ್ಟೆ, ಅವರ ಮುಖವು ಉದ್ದದ ಮೂಲಕವಾಗಿ ಲಂಬೋದರ ಲಂಬೋದರ ನಾಮವನ್ನೇ ಅದನ್ನಾದ್ರೂ ಅಲ್ಲಕ್ಕೆ ಬೇಕು. ಅದನ್ನಾದ್ರೂ ಅಂದಿದ್ದೇನೆ, ಮತ್ತೇನಂತಾರ್ರಿ ಇವರಿಗೆ? ಇದು ಅಲ್ಲದೆ ಇವರಿಗೆ ಗಣಪತಿ ಗಣಪತಿ ಆದರೂ ಅನ್ನುತ್ತಾರೆ. ಗಣಪತಿ ಗಣಪತಿ ಮೋರಯ್ಯ ಪುಂಡಿ ಪಲ್ಲೆ ಸೋರಯ್ಯ. ಯಾಕಪ್ಪ ಏನಾಯ್ತು? ಇವರು ಎಡ್ಡೆ ದುಡ್ಡಿನವ್ರು ಕಾಣಿಸ್ತಾರ್ರಿ. ಹೆಂಗಪ್ಪ? 2 ರೂಪಾಯಿ ತಗೊಂಡು ಇಲ್ಲೇ ಬಿಜಾಪುರಕ್ಕೆ ಹೋಗುದ್ರಿ. ಬಿಜಾಪುರಕ್ಕೆ ಹೋಗಿ ಒಂದು ಮಣ್ಣಿನ ಗಣಪತಿ ತರೋದು, ಗಣಪತಿ ತಂದು 4 ದಿವಸ ಮಾಡನ ಕುಂಡ್ರಿಸೋದು, ಕುಂಡ್ರಿಸಿ 5ನೇ ದಿವಸಿಗೆ ದುಡ್ಡಿನ ಪಟಾಕಿ 2 ದುಡ್ಡಿನ ಫಳಾರ ಊದಿಸ್ಕೊತ್ ಬಾರಿಸ್ಕೊತ್ ಒಯ್ದು ಊರ್ ಹಳದಾಗ ಹೋಗದ್ರ ನದಿನೇ ಕಾಣ್ತಾರ ನೋಡ್ರಿ ಅಪ್ಪರು. ಏ ಮೂರ್ಖ, ಅಂತ ಗಣಪತಿ ಇವರಲ್ಲ. ಎಂತವ್ರಿದ್ದಾರ್ರಿ? ಸಾಕ್ಷಾತ್ ಪರಮಾತ್ಮನ ಪುತ್ರರಾದ ಗಣಪತಿ ಇರುತ್ತಾರೆ. ಸಾಕ್ಷಾತ್ ಪರಮಾತ್ಮನ ಪುತ್ರನಾದ ಗಣಪತಿ ಆದ್ರೆ ಇಲ್ಲಿಗೆ ಎದಕ್ಕೆ ಬಂದಾರ್ರಿ? ಹಾಡುವರಿಗೆ ನೋಡುವರಿಗೆ ಕುಂತು ಕೇಳುವವರಿಗೆ ಕಲಾ ಪ್ರೇಮಿಗಳಿಗೆ ವರು ಕುಡ್ಲಾಕ್ ಬಂದಾರ. ವರು ಏನ್ ಮಾಡಿದ್ರು ಕೊಡ್ತಾರ್ರಿ? ಸೋಮ ಸುಚ್ಚಾರಿಗಳಿಂದ ಪೂಜೆ ಮಾಡಿದ್ರೆ ವರು ಕೊಡ್ತಾರ. ಮಾಡ್ತೇವ್ ಸರ್. ಹಿಂಗ ಬೇಡ್ಕೊಂಡ್ರ ದೇವ್ರ ನನ್ಗೇನ್ ಕಮ್ಮಿ ಮಾಡಣ? ಯಾಕಪ್ಪ ಏನಾಯ್ತು? ಊರಾಗ ಮನಿ ಇಲ್ಲೋ, ಅಡವ್ಯಾಗ ಹೊಲ ಇಲ್ಲೋ, ದನ ಇಲ್ಲೋ, ಕರ ಇಲ್ಲೋ, ಕುರಿ ಇಲ್ಲೋ, ಮರಿ ಇಲ್ಲೋ. ನಮ್ಮ ಮನ್ಯಾಗ ನಮ್ಮ ನಾಯಿ ತುಪ್ಪಿಲ್ ಚಪಾತಿ ತಿನ್ನೋದು, ನನಗರೆ ಮೆಕ್ಕೆಜೋಳ ನುಚ್ಚು ಸಿಗೋದು. ಬೇಡ್ಕೋತ ನೀನೇ ಬೇಡ್ಕೋರ ಮಾರಾಯ. ಏ ಮೂರ್ಖ, ಅಂಗೈಯಲ್ಲಿ ದಂಡ್ಕೋಲ್ ಹಿಡ್ಕೊಂಡು ಮುಂಗಾಗೆ ಜೋಳಿಗೆ ಹಾಕೊಂಡು ಎಲ್ಲಮ್ಮನ ಜಾತ್ರೆ ಬೇಡ್ಕೊಂದಿಲ್ಲ ನಿನಗ? ವರು ಬೇಡ್ಕೊ ಅಂದ. ವರು ಅಂದ್ರೆ ಯಾ ಸರ್? ಹಿಂಗ್ ಬೇಡ್ಕೋತೀನಿ. ನಮೋ ನಮೋ ಗಜಾನನ. ಗಜಾನನ, ಇವತ್ತಿನ ದಿವಸ ಎಷ್ಟು ಬಿದ್ದು ಒದ್ದಾಡಿ ಸತ್ರು ಸಹ ನನ್ನ ಪ್ರಾಣವನ್ನು ಬಿಟ್ಟು ಹೋಗ್ಲಾರಂತ ವರವನ್ನು ಕೊಡುವ ಜಯ. ಹಾಗೆ ಅಲ್ಲಿ ಹೋಗಿ ಬಾ ಮೂರ್ಖ. ಯಾಕಪ್ಪ ವರು ಬೇಡ್ಕೊಂಡೇನು? ಬೇಡ್ಕೊಂಡ್ ನೋಡ್ರಿ ಇವತ್ತು. ಏನತ್ತು ವರು ಬೇಡ್ಕೊಂಡಿ? ಇವತ್ತಿನ ದಿವಸ ಎಷ್ಟು ಬಿದ್ದು ಒದ್ದಾಡಿ ಸತ್ರು ಸಹ ನನ್ನ ಪ್ರಾಣ ಹೋಗ್ಲಾರ್ದಂತ ವರು ಬೇಡ್ಕೊಂಡ್ ನೋಡ್ರಿ. ಏ ಮೂರ್ಖ, ವರು ಬೇಡ್ಕೊಳ್ಳೋ ಪದ್ಧತಿನೇ ಗೊತ್ತಿಲ್ಲ ನಿನಗ. ನಾ ಬೇಡ್ಕೊತೀನಿ ನೋಡು. ಹೋರಲ್ಲ ಯಾಕಲಿಗೆ ಜೋಗಬಾ, ಯಾಕಲಿಗೆ ಜೋಗಬಾ ಹೋರಲ್ಲ ಬಂಡೆಗಳು ಹೊಸ್ಯಾಗ. ನಮೋ ನಮೋ ಗಜಾನನ. ತಥಾಸ್ತು ಮೇಲೆ ಕೇಳು. ಗಜಾನನ, ಇವತ್ತಿನ ದಿವಸ ಶ್ರೀ ವೀರಣ್ಣ ದೇವರ ಆಟವನ್ನು ಆಡಿ ತೋರಿಸಬೇಕೆಂದು ಆಕಾಂಕ್ಷೆ ತೊಟ್ಟು ಈ ರಂಗಮಂಟಪಕ್ಕೆ ಬಂದಿದ್ದೀನಿ. ಈ ಆಟದಲ್ಲಿ ಯಾವ ತರದ ವಿಘ್ನದ ಗಾಳಿ ಸುಳಿಯಲಾರಂತ ವರನ್ನು ಕೊಡು ಜಯ. ಬಾಲಕ, ನೀನಾಡುತ್ತಿರುವ ಶ್ರೀ ವೀರಣ್ಣ ದೇವರ ನಾಟಕದಲ್ಲಿ ಯಾವ ತರದ ವಿಘ್ನದ ಗಾಳಿಯನ್ನು ಸುಳಿಯಲಾರದಂತವರನ್ನು ಕೊಡುತ್ತೇನೆ ಬಾಲಕ. ತಥಾಸ್ತು ಮೇಲೆ ಕೇಳು ಬಾಲಕ. ಬಾಲಕ, ಗಜಾನನ, ನಾನು ಬಂದ ಬಾಳ ವೇಳಾಯ್ತು. ಕೈಲಾಸದಲ್ಲಿ ಸಿರಮನೆ ನನ್ನ ದಾರಿ ನೋಡುತ್ತಿರುವರು. ಹೋಗಿ ಬರ್ತಾನೆ ಅಪ್ಪನಿ ಕೊಡು ಬಾಲಕ. ಯಾಕಪ್ಪ ಇವ್ರು ಬಂದು ಬಹಳ ವೇಳೆ ಆಯ್ತು? ಯಾಕ್ರಿಯಪ್ಪ ಅವ್ರ ಹಿಂದೆ ವಾರಂಟ್ ಬಂದದ, ಕಡು ಮಾಡ್ಯಾರ, ತುಡುಗಿಡು ಮಾಡಿ ಬಂದಾರ್ರಿ ಇವ್ರು. ಏ ಮೂರ್ಖ, ಈ ರಂಗಭೂಮಿಯ ಮೇಲೆ ಇಂಥ ಆಟ ನಾಟಕಗಳು ಎಷ್ಟೋ ನಡೆದಿರಬಹುದು. ಅಲ್ಲಿ ವರು ಕುಳ್ಳಕ್ ಹೋತಾರ, ಕಳಿಸ್ಕೊಡುನು. ಆಗಲ್ರಿಪ್ಪ, ಕಳಿಸ್ಕೊಡ್ರಿ. ಹೋಗಿ ಬರುವೆ ರಾಯವಿರಲೇ, ಹೋಗಿ ಬರುವೆ ರಾಯವಿರಲೇ, ಶ್ರೀರಾಮ ಹೋಗಿ ಬರುವೆ ರಾಯವಿರಲೇ, ಹೋಗಿ ಬರುವೆ ರಾಯವಿರಲೇ. ನನ್ನ ತಾಯೋ ಯಾಡಬಾಲ, ನನ್ನ ತಾಯೋ ಯಾಡಬಾಲ, ನನ್ನ ತಾಯೋ ಯಾಡಬಾಲ, ಶ್ರೀನಾಥ ಹೋಗಿ ಬರುವೆ ರಾಯವಿರಲೇ, ಹೋಗಿ ಬರುವೆ.
ಪರಮೇಶ್ವರ ಶಿವಶಂಕರ ಪರಮೇಶ್ವರ ನೀಯನ್ನ ಕಾಪಾಡೋ ಕರುಣಾಕರ ನೀಯನ್ನ ಕಾಪಾಡೋ ಕರುಣಾಕರ ಶಿವಶಂಕರ ಪರಮೇಶ್ವರ ಶಿವಶಂಕರ ಪರಮೇಶ್ವರ ನೀಯನ್ನ ಕಾಪಾಡೋ ಕರುಣಾಕರ ನೀಯನ್ನ ಕಾಪಾಡೋ ಕರುಣಾಕರ ಭಕ್ತವಸ್ತಲನೆ ಭಾಗ್ಯದಾತನೆ ಭಕ್ತವಸ್ತಲನೆ ಭಾಗ್ಯದಾತನೆ ಭಕ್ತದಾರನೆ ಭವರೋಗಹರನೆ ಭಕ್ತದಾರನೆ ಭವರೋಗಹರನೆ ಶಿವಶಂಕರ ಪರಮೇಶ್ವರ ಶಿವಶಂಕರ ಪರಮೇಶ್ವರ ನೀಯನ್ನ ಕಾಪಾಡೋ ಕರುಣಾಕರ ನೀಯನ್ನ ಕಾಪಾಡೋ ಕರುಣಾಕರ ಭಕ್ತವಸ್ತಲನೆ ಭಾಗ್ಯದಾತನೆ ಭಕ್ತವಸ್ತಲನೆ ಭಾಗ್ಯದಾತನೆ ಭಕ್ತದಾರನೆ ಭವರೋಗಹರನೆ ಭಕ್ತದಾರನೆ ಭವರೋಗಹರನೆ ಶಿವಶಂಕರ ಪರಮೇಶ್ವರ ಶಿವಶಂಕರ
ಕಾಪಾಡೋ ಕರುಣಾಕರ ನೀಯನ್ನ ಕಾಪಾಡೋ ಕರುಣಾಕರ ಹೇ ದೇವ ಮಹಾದೇವ, ನಿಮ್ಮ ಪೂಜೆಯ ಸಕಲ ವಸ್ತುವನ್ನು ತಂದು ನಾನು ಸಂತೋಷದಿಂದ ತಮ್ಮ ಪೂಜೆಯನ್ನು ಮಾಡಿದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿರುವುದು. ನಾನು ಕಾಸಿಗೆ ಹೋಗಬೇಕೆಂದು ವಿಚಾರ ಮಾಡಿದ್ದೇನೆ. ನಾನು ಕಾಸಿಗೆ ಹೋದರೆ ತಮ್ಮ ಪೂಜೆಯನ್ನು ಯಾರು ಮಾಡುವರು, ಯಾರು ಹಚ್ಚಬೇಕೆಂದು ಈ ಸಮಸ್ಯೆ ದೊಡ್ಡದು. ನಾಳಿನ ಪೂಜೆಯಲ್ಲಿ ಪರಮಾತ್ಮನಿಗೆ ವಿಚಾರ ಮಾಡಿ ಕೇಳುತ್ತೇನೆ ಕಾಸಿಗೆ ಹೋಗುವುದು. ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು, 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 ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು. ಎಲ್ಲ ಪೂಜಾ ವೇಳೆಗೆ ಆಲೋಚನೆ ಯಾಕೆ, ಎಲ್ಲ ಪೂಜಾ ವೇಳೆಗೆ ಆಲೋಚನೆ ಯಾಕೆ, ನಾರಾಯಣ ನಿನ್ನ ಭಕ್ತಿಗೆ ಬಂದೆನು ನಾನು, 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 ಭಕ್ತಿಗೆ ಬಂದೆನು ನಾನು, ಭಕ್ತಿಗೆ ಬಂದೆನು ನಾನು. ಓ ಭಕ್ತ ಶಿರೋಮಣಿಯ ಅಂತ ನಾರಾಯಣನೇ, ಪ್ರತಿನಿತ್ಯ ಆಗುವ ಪೂಜೆ ಹಿಂದೇಕೆ ಆಗಲಿಲ್ಲ ನಾರಾಯಣ? ನಿನ್ನ ಮನಸ್ಸಿನಲ್ಲಿ ಯಾವ ಆಲೋಚನೆ ಬಂದಿರುವುದು, ಯಾವ ವಿಚಾರ ಬಂದಿರುವುದು, ಅದು ನನ್ನ ಮುಂದೆ ಬೇಗನೆ ತಿಳಿಸು ನಾರಾಯಣ. ಶಂಕರ, ನಾರಾಯಣ, ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಬಂದಿದ್ದೆ ನಿಜ. ಅದು ಏನೆಂದರೆ ನಾನು ಕಾಶಿ ಹೋಗಬೇಕೆಂದು ವಿಚಾರ ಮಾಡಿದ್ದೇನೆ. ನಾನು ಕಾಶಿಗೆ ಹೋದರೆ ತಮ್ಮ ಪೂಜೆಯನ್ನು ಯಾರು ಮಾಡುವರು, ಯಾರು ಎತ್ತಬೇಕೆಂದು ಇದೇ ಗೂಢ ವಿಚಾರದಲ್ಲಿ ತಮ್ಮ ಭಕ್ತಿಯನ್ನು ಮಾಡಿದ್ದೇನೆ. ಶಂಕರ, ನನ್ನ ಕಡೆ ತಪ್ಪಾಗಿದೆ. ನಾರಾಯಣ, ಕಾಶಿಗೆ ಹೋಗಲು ಚಿಂತೆಯನ್ನು ಮಾಡಬೇಡ. ನಿನ್ನ ತಂಗಿನಾದ ಸೂರಮ್ಮ ದೇವಿಯನ್ನು ಬ್ರಹ್ಮದೇವರಿಗೆ ಕೊಟ್ಟು ಆತನಿಗೆ ಲಗ್ನವನ್ನು ಮಾಡಿ ಆತನ ತಂದು ನನ್ನ ಪೂಜೆಗೆ ನೇಮಿಸಿ ಸತಿಪತಿ ಕೂಡಿಕೊಂಡು ಸಂತೋಷದಿಂದ ಕಾಶಿ ಯಾತ್ರಕ್ಕೆ ಹೋಗುವ ನಾರಾಯಣ. ಇದಕ್ಕೆ ನನ್ನ ಅಪ್ಪಣೆಯಾಗಿರುತ್ತದೆ. ಹಾಗಲೇ ಶಂಕರ, ತಾವು ಹೇಳಿದಂತೆ ನಾನು ಮನೆಗೆ ಹೋಗಿ ಈ ವಿಷಯವನ್ನು ನನ್ನ ಮಡದಿಗೆ ತಿಳಿಸಿ ಲಗ್ನ ಸಿದ್ಧತೆಯನ್ನು ಮಾಡಿ ನಮ್ಮ ತಂಗಿನಾದ ಸೂರಮ್ಮ ದೇವರನ್ನು ಬ್ರಹ್ಮದೇವರಿಗೆ ಕೊಟ್ಟು ಆತನಿಗೆ ಲಗ್ನವನ್ನು ಮಾಡಿ ಆತನ ತಂದು ತಮ್ಮ ಪೂಜೆಗೆ ನೇಮಿಸಿ ನಾವಿಬ್ಬರು ಕೂಡಿ ಕಾಶಿ ಯಾತ್ರೆಗೆ ಹೋಗಿ ಬರ್ತೇವೆ. ಶಂಕರ, ಇದಕ್ಕೆ ತಮ್ಮ ಆಶೀರ್ವಾದ. ತಥಾಸ್ತು, ಹೋಗಿ ಬಾ ನಾರಾಯಣ. ಹೇ ಪ್ರೇಮದ ಮಡದಿ ನೀಲಲಕ್ಷಣ ದೇವಿ, ಏನ್ರಿ ಪತಿದೇವರೇ? ಹಲೋ 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 ನಾನು ಪರಮಾತ್ಮನ ಪೂಜೆ ಮಾಡುವ ಸಮಯದಲ್ಲಿ ಕಾಶಿಗೆ ಹೋಗಬೇಕೆಂದು ವಿಚಾರ ಮಾಡಿದ್ದೇನೆ. ಆ ಪರಮಾತ್ಮನೋ ನನ್ನ ಮನಸ್ಸಿನಲ್ಲಿದ್ದೇ ನೋಡಿದಿರುವರು.
ಪತಿದೇವರೇ, ಆ ಪರಮಾತ್ಮರು ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದು ಏನೆಂದು ನೋಡಿದ್ರು ಪತಿದೇವರೇ? ನೀನು ಕಾಸಿಗಾರಕ್ಕೆ ಚಿಂತೆಯನ್ನು ಮಾಡಬೇಡ. ನಿಮ್ಮ ತಂಗಿನಾದ ಸೂರಮ್ಮ ದೇವರನ್ನ ಬ್ರಹ್ಮದೇವನೇ ಕೊಟ್ಟು ಆತನಿಗೆ ಲಗ್ನವನ್ನು ಮಾಡಿ ಆತನ ತಂದನನ್ನ ಪೂಜಕ್ಕೆ ನೇಮಿಸಿ ನೀವಿಬ್ಬರು ಕೂಡ ಕಾಶಿ ಹೋಗಿ ಎಂದು ನೋಡಿದನು ಆ ಪರಮಾತ್ಮನು. ನೀನೀಗ ತಡ ಮಾಡಬೇಡ. ದೇವರ ತಂಗಿ ಸೂರಮ್ಮ ದೇವರನ್ನು ಕರೆಸು, ಬ್ರಹ್ಮದೇವರನ್ನು ಕರೆಸು. ಆ ಬಡಜಿಯನ್ನು ಕರೆಸಿ ಲಗ್ನ ಸಿದ್ಧತೆಯನ್ನು ತಯಾರು ಮಾಡು ಪ್ರಾಣ ಸುಂದರಿ. ಪತಿದೇವರೇ, ಆ ಪರಮಾತ್ಮರು ನಮ್ಮ ಮೇಲೆ ಹೀಗೆ ಅಪ್ಪನೇ ದಯಪಾಲಿಸಿರುವರೇ? ಹೌದು ಪ್ರಾಣ ಪ್ರಿಯಳೆ, ನನಗೂ ಸಂತೋಷವಾಯಿತು. ನಮಗಾದ್ರೂ ಆನಂದ ಇರುತ್ತದೆ. ಬೇಗನೆ ತಂಗಿ ಸೂರಮ್ಮದೇವಿ ಲಗ್ನ ಕಾರ್ಯಕ್ರಮ ಮಾಡೋಣ ನಡ್ರಿ. ಲಗ್ನವನ್ನು ಮಾಡಿ ಪರಮಾತ್ಮನ ಪೂಜೆಗೆ ಬ್ರಹ್ಮದೇವರು ನೇಮಿಸಿದ ಇಬ್ಬರು ಕಾಶಿ ನಡ್ರಿ ಪತಿದೇವರೇ. ಹಾಗಲೇ ಪ್ರಿಯಳೆ. ತಮ್ಮ ಬ್ರಹ್ಮದೇವ, ಏನಮ್ಮ? ಏನಾದ್ರೂ ಬಾರಪ್ಪ. ಆಗಲ್ಲಮ್ಮ, ನಾನಾದ್ರೂ ಬರುತ್ತೆ. ತಂಗಿ ಸೂರಮ್ಮ ದೇವಿ, ಏನಮ್ಮ? ಏನಾದ್ರೂ ಬಾರಮ್ಮ. ಆಗಲ್ಲಮ್ಮ, ನಾನಾದ್ರೂ ಬಂದೇನಮ್ಮ. ಅಪ್ಪ ಬಡಜಿಯವರೇ, ಏನಮ್ಮ? ನೀವಾದ್ರೂ ಬರ್ರಿಯಪ್ಪ. ಬಂದೆ ನಮ್ಮ ಬಂದೆ ಬಂದೆ ನಮ್ಮ ಬಂದೆ ಬಂದೆ ನಮ್ಮ ಬಂದೆ. ಅಮ್ಮ ನೀಲಚಂದ್ರವಿ, ಬಡಜಿಯವರೇ, ಯಾಕೆ ಕರ್ಸಿರವ? ಬಡಜಿಯವರೇ, ನಮ್ಮ ಮನೆಯಲ್ಲಿ ತಂಗಿ ಸೂರಮ್ಮದ ಲಗ್ನ ಕಾರ್ಯಕ್ರಮ ಕರೆಸಿ ನೋಡ್ರಿ ಬಡಜಿಯವರೇ. ಸಂತೋಷ ಅಮ್ಮ ನೀಲಚಂದ್ರವಿ, ಬಡಜಿಯವರೇ, ಲಗ್ನ ಸಿದ್ಧತೆ ಎಲ್ಲ ತಯಾರಾದನಮ್ಮ? ಆಗಲ್ರಿ ಬಡಜಿಯವರೇ. ಬಡಜಿಯವರೇ, ಲಗ್ನ ಸಿದ್ಧತೆ ತೆಗೆದುಕೊಡ್ರಿ ಬಡಜಿಯವರೇ. ಇಡುವ ಅಮ್ಮ ನೀಲಚಂದ್ರವಿ, ಬಡಜಿಯವರೇ, ನೀವೇನಾದ್ರೂ ಇಡ್ರಮ್ಮ. ಕಲ್ಲವಕ್ಕ ಮಲ್ಲವಕ್ಕ, ಏನಮ್ಮ? ನಮ್ಮ ಮನೆಯಲ್ಲಿ ತಂಗಿ ಸೂರಮ್ಮದ ಲಗ್ನ ಕಾರ್ಯಕ್ರಮ ಇವತ್ತು ಬರ್ರಿ ನೋಡಪ್ಪ. ಆಗಲ್ಲಮ್ಮ.
ಬ್ರಹ್ಮದೇವ ಎದ್ ನಿಂದ್ರಿಪ್ಪ. ಅಮ್ಮ ಸೂರಮ್ಮ ದೇವಿ ನೀವು ಎದ್ ನಿಂದ್ರಿವ. ತಮ್ಮ ಬ್ರಹ್ಮದೇವ ಈ ಉಮಾಲಿಯನ್ನು ತೆಗೆದುಕೊಡ್ರಿ. ಅಮ್ಮ ಸೂರಮ್ಮ ದೇವಿ ಈ ಉಮಾಲಿಯನ್ನು ತೆಗೆದುಕೊಳ್ರಿ. ತಮ್ಮ ಬ್ರಹ್ಮದೇವ ಉಮಾಲಿಯನ್ನು ಅಮ್ಮವ್ರ ಕೊಳ್ಳಲ್ಲಿ ಹಾಕಪ್ಪ. ಅಮ್ಮ ಸೂರಮ್ಮ ದೇವಿ ನಿಮ್ಮ ಉಮಾಲಿಯನ್ನು ಅಪ್ಪರ ಕೊಳ್ಳಲ್ಲಿ ಹಾಕ್ರಮ್ಮ. ತೆಳಕೊಂಡ್ರಿ ತೆಳಕೊಂಡ್ರಿ. ಅಮ್ಮ ನೀಲ ಚೆಲ್ದೇವಿ ಈ ಹಸಿಗಟ್ಟಿ ಮೇಲೆ ನೀರು ಚೆಲ್ಲಿದಿನ ನಮ್ಮವ್ವ ಏನ್ ಮಾಡ್ತೇನವ್ವ ಬಟಾರ ದೋತ್ರ ತೊಯ್ಲತ್ತದ ಇಲ್ಲಿ. ಅಮ್ಮ ನೀಲ ಚೆಲ್ದೇವಿ ಅಕ್ಷತೆ ಕಾಳು ಎಲ್ಲಾರ ಕೈಲಿ ಕೊಡಮ್ಮ. ಆಗಲ್ರಿ ಬಡ್ಜಿಯವ್ರಿ. ತಾರಬಲಂತು ದೇವಾ ಚಂದ್ರಬಲಂತು ದೇವಾ ವಿದ್ಯೆಬಲಂತು ದೇವಾ. ಅಮ್ಮ ನೀಲಚ್ಚಂದವಿ ಬಡ್ಜಿಯವ್ರಿ ಊಟಕ್ಕೆ ಏನೇನು ಮಾಡ್ಸಿರಿ ನಮ್ಮವ್ವ? ಬಡ್ಜಿಯವ್ರಿ ಓಯವ್ವ ಹೆರಿ ತುಪ್ಪು ಹೂರ್ನ ಗಡಬಾದ್ ಮಾಡ್ಸಿ ನೋಡ್ರಿ ಬಡ್ಜಿಯವ್ರಿ. ಏನ ನಮ್ಮವ್ ಎಲ್ಲಾರಿಗೆ ಶುಗರ್ಲೆಸ್ ಪೇಷಂಟ್ ಅದಾರು. ಕಾರ್ಕಾರ ಏನು ಮಾಡ್ಸಿರಿ ನಮ್ಮವ್ವ? ಬಡ್ಜಿಯವ್ರಿ ಓಯವ್ವ ಅವೆಲ್ಲ ಫೇಶಿಯಲ್ ಮಾಡ್ಸಿ ನೋಡ್ರಿ ಬಡ್ಜಿಯವ್ರಿ. ಇರ್ಲಿ ಬಿಡ ನಮ್ಮವ್ವ ನಾವು ಮಂತ್ರ ಶುರು ಮಾಡು ನಮ್ಮ. ಆಗಲ್ರಿ ಬಡ್ಜಿಯವ್ರಿ. ತಾರಬಲಂತು ದೇವಾ ಚಂದ್ರಬಲಂತು ದೇವಾ ವಿದ್ಯೆಬಲಂತು ದೇವಾ ಸೂರ್ಯಬಲಂತು ದೇವಾ. ಮಂತ್ರ ಮುಗಿತನ ಯಾರು ಅಕ್ಷತೆ ಕಾಳು ಹಾಕಬಾರ್ದು. ಊಟಕ್ಕೆ ನಿಮ್ಮ ಮನಿಗೆ ಹೋರಿ 101 501 ಆಯರಿ ನಮಗ್ ಬರ್ಸ್ರಿ. ಅಕ್ಕಿ ಕಾಳು ಇವ್ರಿಗೆ ಹಾಕ್ರಿ. ಶುಭ ಮುಹೂರ್ತ ಸಾವಧಾನ ಸಾವಧಾನ ಒಗೀರ್ ಒಗೀರ್ ಒಗೀರ್. ತಮ್ಮ ಬ್ರಹ್ಮದೇವ ಅಮ್ಮ ಸುರಮ ಮ್ಯಾಲ ಹೇಳ್ರಿ. ತಮ್ಮ ಬ್ರಹ್ಮದೇವ ಬಡ್ಜಿಯವರೇ ಸತ್ಯವ್ರ ಹೆಸರಾದ್ರು ಹೇಳ್ರಪ್ಪ. ಹೇಳುತ್ತೀನಿ ಕೇಳಿರಿ ಬಡ್ಜಿಯವರೇ. ಅಣ್ಣ ಮಾಯಿ ಕಣ ಇದಕ್ಕೇನು ಸೌಂಡ್ ಕಮ್ಮದ ನೋಡು. 10,000 ರೂಪಾಯಿ ಸೀರಿ ಮುತ್ತಿನ ಉಡಾಕಿ ಹೌದೌದ್ ಮುತ್ತಿನ ಗಂಡಿ ಕಟ್ಕೊಂಡು ಮುತ್ತೈ ತನಕ ಹೋತಾಳ ಸೂರಮ್ದೇ ನೋಡ್ರಿ ಬಡ್ಜಿಯವರೇ. ಸಂತೋಷ ಆನಂದ ಅಮ್ಮ ಸೂರಮ್ಮ ದೇವಿ ಬಡಜಿಯವರೇ ನೀವಾದ್ರೂ ಪತ್ನಿ ಹೆಸರಾಡ್ರು ಹೇಳ್ರಮ್ಮ. ಬಡಜಿಯವರೇ ಓ ಯವ್ವ ಇಂಥ ಕೂಡಿದಂತ ಸಭದಲ್ಲಿ ನಮ್ಮ ಪತಿದೇವರ ಹೆಸರಲ್ಲೂ ಸ್ವಲ್ಪ ನಾಚಿಕೆ ಆಗುದ ನಮ್ಮವ ನಾಚಿಕೆ ಆಗುದೆ. ನಾಚಿಕೆ ಬಿಟ್ಟು ಹೇಳ್ಬೇಕು ನೋಡ ಮಾತಾ ಈ ಸೂರಮ್ಮ ದೇವಿ. ಆಗಲಿ ಹೇಳುತ್ತೇನೆ ಕೇಳ್ರಿ ಬಡಜಿಯವರೇ. ಹಾ ಹೇಳ್ರಮ್ಮ. ಹೋಮದ ಕಂಬಳಿ ಹೊತ್ತು ಹೌದು ನೇಮದ ಬೆತ್ತ ನುಡಿದು ಹೌದೌದು ಹಾಲ ಸಮುದ್ರ ಕೀಲ ಸಮುದ್ರ 7 ಸಮುದ್ರವನ್ನು ದಾಟಿ ಜಂಬು ಬೆಟ್ಟದಲ್ಲಿರುವ ಹುಕಾಯನ್ನು ತಂದು ಆ 3 ಲೋಕದ ಸಂಬನ ಸೇವೆ ಮಾಡುವಂತ ಬ್ರಹ್ಮದೇವನ ತರ ನೋಡ್ರಿ ಬಡಜಿಯವರೇ. ಸಂತೋಷ ಆನಂದ ಅಮ್ಮ ನೀಲಚ್ಚಂದೇವಿ
ಬಡ್ಜಿಯವರೇ ನೀವೇ ಟಾಪರ್ ಹೆಸರು ಹೇಳ್ರಿ ಮಾತಾಯಿ. ಬಡ್ಜಿಯವರೇ ಇಂತ ಕೂಡಿದಂತ ಸಭೆಯಲ್ಲಿ ನಮ್ಮ ಪತಿಯವರ ಹೆಸರು ಹೇಳಕ್ ಸ್ವಲ್ಪ ಆ ನಾಚಿಕೆ ನಮ್ ದೋತ್ರ ಚಾಲನ ಹಾಕ್ರಲ್ಲ. ಬಡ್ಜಿಯವರೇ ಓಯವಾ ಆ ನಾಚಿಕೆ ನೀನ್ ಜೋತ್ರ ಚಾದ ಹಾಕರ್ದ ಏನ್ ಮಾಡ್ತೀರಿ ಬಡ್ಜಿಯವರೇ? ಇಲ್ಲಿ ಯೂಟ್ಯೂಬರ್ ಅಂದಾರ, ಯೂಟ್ಯೂಬರ್ ಅವ್ರ ಕೈಯಾಗ ಕೊಟ್ಟು ಕಳಿಸ್ತೀನಿ. ಆಗಲ್ರಿ ಬಡ್ಜಿಯವ್ರು ಹೇಳುತ್ತಾರೆ ಕೇಳಿ ಬಡ್ಜಿಯವರೇ. ಹಾ ಹೇಳಿವಾ. ಕರಿ ಕೋಟ್ ಉಟ್ಟಾರ ಕಾಂಜಿ ಬೂತ್ ಮೆಟ್ಟಾರ. ಹೌದೌದು. ಬ್ಯಾಟ್ಯಾಗ ಕೂತ್ ಫೋಟೋ ತಗೋ ನಾರಾಯಣಗೌಡ ನೋಡ್ರಿ ಬಡ್ಜಿಯವರೇ. ಸಂತೋಷ ಆನಂದ ಅಮ್ಮ ನೀಲಚ್ಚಂದೇವಿ ಬಡ್ಜಿಯವರೇ ನಮ್ ದಕ್ಷಿಣ ಕೊಟ್ಟು ಬಿಡ್ರಮ್ಮ, ನಾ ಇನ್ನು ಹೋಗಿ ಬರ್ತೇನೆ. ಬಡ್ಜಿಯವರೇ ಓಯವಾ ನಾನು ನಿಮಗೆ ದಕ್ಷಿಣ ಕೊಡ್ಬೇಕಾದ್ರೆ ನೀವು ನಿಮ್ಮ ಸತಿಯವರ ಹೆಸರು ಹೇಳಕ್ಕೆ ಬೇಕು ನೋಡ್ರಿ ಬಡ್ಜಿ. ನೀವು ದಕ್ಷಿಣ ನಮಗ್ ಕೊಡ್ಬೇಕಾದ್ರ ನಮ್ಮ ಸತಿಯವ್ರ ಹೆಸರು ನಿಮ್ಗೆ ಹೇಳ್ಬೇಕ್ರಿ. ಹೌದು ನೋಡ್ರಿ ಏ ನಮ್ಮ ಕೂದಲೆಲ್ಲ ಬೆಳಗ್ಗೆ ನಮ್ಮ ಎಲ್ಲ ಹೆಸರು ಹಳಿ ಆಗ್ಯದ ಮಾತಾಯಿ. ಬಡ್ಜಿಯವರೇ ಓಯವಾ ನಿಮಗೆ ದಕ್ಷಿಣ ಬೇಕಾದ್ರೆ ನಿಮ್ಮ ಸತಿಯವರ ಹೆಸರು ಹೇಳಕ್ಕೆ ಬೇಕು ನೋಡ್ರಿ ಬಡ್ಜಿಯವರೇ. ಹೆಸರು ಹೇಳಬೇಕ್ರಿ. ಹೌದು ನೋಡ್ರಿ ಬಡ್ಜಿಯವರೇ. ಏನಂತ ಹೇಳ್ಬೇಕ್ರಿ? ಹತ್ತಿ ಹೊಲದಾಗ ಹಲ್ಲಿ, ಅಕ್ಕಿನ ಕಾಲಾಗ ಪಿಲ್ಲಿ, ಅಕ್ಕಿ ಅಲ್ಲಿ ನಾ ಇಲ್ಲಿ. ಬಡ್ಜಿಯವರೇ ಓಯವಾ ಇದ್ರ ನಿಮ್ ಸತಿಯವರ ಹೆಸರು ಬರ್ಲಿಲ್ಲ ನೋಡ್ರಿ ಬಡ್ಜಿಯವರೇ. ಹೆಸರು ಬರ್ಲಿಲ್ರಿ. ಹೌದು ನೋಡ್ರಿ ಬಡ್ಜಿಯವರೇ. ಕಾರಿ ಕಂಟ್ಯಾಗ ಕಾಲ, ಬಾರಿ ಕಂಟ್ಯಾಗ ಬಾಲ, ಒಟ್ಟಿ ಕಂಟ್ಯಾಗ ಕೂತು ವಟ ವಟ ಹಸ್ತಾಳ. ಅವ್ರು ಅಲ್ಲೇ ಮನೆಗೆ ಅದಾಳ ನಮ್ಮವ್ವ. ಬಡ್ಜಿಯವರೇ ಓಯವಾ ಇದ್ರಾಗಾದ್ರೂ ನಿಮ್ ಸತಿಯವರ ಹೆಸರು ಬರ್ಲಿಲ್ಲ ನೋಡ್ರಿ ಬಡ್ಜಿಯವರೇ. ನೋಡ ನಮ್ಮವ್ ಎಲ್ರ ಮೂಲ್ಯಾಗ ಬಂದದನು. ಇಲ್ಲಿ ನೋಡ್ರಿ ಬಡ್ಜಿಯವರೇ. ಹೆಸರು ಬರ್ಲಿಲ್ರಿ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ, ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ, ನಮ್ಮ ಮನೆಯವ್ರ ಹೆಸರು ಹೇಳುದು ಎಲ್ಲರಿಗೂ ಬೇಕಾಗಿ ಮಲ್ಲಮ್ಮ. ಮತ್ತಿಲ್ಲ ನಮ್ಮ ಹೆಸರ ಬಂದ್ರಿ ಬಡ್ಜಿ ತೆಗೆದುಕೊಳ್ರಿ ಬಡ್ಜಿಯವರೇ. ಅಮ್ಮ ನೀಲಚ್ಚಂದೇವಿ ಬಡ್ಜಿಯವರೇ ಏನ ನಮ್ಮವ್ವ ತಿರುಗಿ ಮಿರ್ಗಿ ಶಂಬೋರು ನೂರು ವಾಟ್ರಿ ಬಡವನ್ ಹೊಟ್ಟೆ ತುಂಬಬೇಕ ನಮ್ಮವ್ವ. ಬಡ್ಜಿಯವರೇ ಓಯವಾ ನಾಳೆ 13ನೇ ತಾರೀಕಿಗೆ ಹೂನೇವಾ ಬಸವನ ಬಾಗೇವಾಡಿ ಇಂಗ್ಲೇಶ್ವರ ಗ್ರಾಮದ ಇದೇ ಕಾರ್ಯಕ್ರಮ ಅಲ್ಲಿ ಇಟ್ಕೊಂಡಿನ್ರಿ. ನೀವು ಹೇಳೋಷ್ಟು ದಕ್ಷಿಣ ಕೊಡ್ತೀನಿ, ಕಾಡ್ಬೇಡ್ರಿ, ನೀವು ಹೋಗಿ ಬರ್ರಿ ಬಡ್ಜಿಯವರೇ. ತಪ್ಪಿಸ್ಲಾರ್ದೆ ನನಗೆ ಹೇಳ್ಕೊಂಡು ಮಾತಾಯಿ. ಆಗಲ್ರಿ ಬಡ್ಜಿಯವರೇ, ತಪ್ಪಿಸಲ್ಲ ನಿಮಗೆ ಹೇಳ್ತೀನಿ ನೋಡ್ರಿ. ಆಯ್ತವ ಹೋಗಿ ಬರುತ್ತೇನೆ. ಹೇ ಪ್ರೇಮದ ಮಡದಿ ನೀಲಲಕ್ಷಣದೇವಿ, ಏನ್ರಿ ಪತಿದೇವರೇ? ಸಂತೋಷದಿಂದ ನಮ್ಮ ತಂಗಿ ಸೌರಮ್ಮ ದೇವಿ ಲಕ್ಕಣ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿಬಿಟ್ಟೆವು. ಪತಿದೇವರೇ ಸಂತೋಷದಿಂದ ತಂಗಿ ಸೂರಮ್ಮದಾಗಿ ಲಗ್ನ ಕಾರ್ಯಕ್ರಮ ಮುಗಿಸದಂತೆ ಆಯ್ತು ನೋಡ್ರಿ ಪತಿದೇವರೇ. ಇನ್ನ ಮೇಲೆ ಪರಮಾತ್ಮನ ಪೂಜಕ್ಕೆ ಬ್ರಹ್ಮದೇವರು ನೇಮಿಸಿ ನಾವಿಬ್ಬರು ಕೂಡ ಕಾಶಿ ಯಾತ್ರೆಗೆ ಹೋಗೋಣ ನಡಿ ಪ್ರಾಣ ಸುಂದರಿ. ಪತಿದೇವರೇ ಇನ್ನ ಮೇಲೆ ಪರಮಾತ್ಮನ ಪೂಜೆಗೆ ಬ್ರಹ್ಮದೇವರು ನೇಮಿಸಿ ಇಬ್ಬರು ಕೂಡಿ ಕಾಶಿ ಹೋಗಿ ನಡ್ರಿ ಪತಿದೇವರೇ. ಆಗಲೇ ಪ್ರಿಯರೇ. ಹೇ ಬ್ರಹ್ಮದೇವ, ಮಾವನವರೇ ಬ್ರಹ್ಮದೇವ, ಮಾವನವರೇ ನಾನು ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕಾದ್ರೆ 3 ತಿಂಗಳ ಅವಕಾಶ ಇರುವುದು. ಆ 3 ಲೋಕ ಸಂಬಳ ಸೇವೆಯನ್ನು ಹೇಗೆ ಮಾಡುತ್ತಿ ಬ್ರಹ್ಮದೇವ? ಮಾವನವರೇ ನೀವು ಹೇಳಿದಂತೆ ಮಾಡುತ್ತೇನೆ. ಹೋಮದ ಕಂಬಳಿಯನ್ನು ಹೊತ್ತು ನೇಮದ ಬೆತ್ತವನ್ನು ಹಿಡಿದು ಬಗಲಿಯ ಭಂಡಾರ ಚೀಲವನ್ನು ತೆಗೆದುಕೊಂಡು ಹೂವಿನ ದುರುಡಿ ಸಿತಾಳ ಬಿಂದಿಯನ್ನು ತೆಗೆದುಕೊಂಡು
ನಾನು ಬರುವವರೆಗೆ 3 ಲೋಕದ ಸಂಬಳ ಸೇವೆಯನ್ನು ಸರಿಯಾಗಿ ಮಾಡಬೇಕು ತಿಳಿತೆ ಬ್ರಹ್ಮದೇವ. ಮಾವನವರೇ, ನೀವು ಹೇಳಿದಂತೆ 3 ಲೋಕದ ಸಂಬನ ಸೇವೆ ಸರಿಯಾಗಿ ಮಾಡುತ್ತೇನೆ. ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಮಾವನವರೇ. ತಥಾಸ್ತು, ಹೋಗಿ ಬಾ ಬ್ರಹ್ಮದೇವ. ಈಗ ನಮ್ಮ ಮಾವನವರು ಹೇಳಿದಂತೆ ಹೋಮದ ಕಂಬಳಿನೇ ಮದ ಬೆತ್ತ ಭಂಡಾರ ಭರಣಿ ಹೂವಿನ ದುರುಡಿ ಸೀತಾಳ ಬಿಂದಿಗೆಯನ್ನು ತೆಗೆದುಕೊಂಡು ತಡ ಮಾಡದೆ ಹೋಗುತ್ತೇನೆ ಪರಶಿವನ ಪೂಜೆಗೆ. ಸೇವೆ ಮಾಡುವೆ ದೇವ ನಿಮ್ಮ ಪಾದ ಸೇವೆ ಮಾಡುವೆ. ಲಾವಣ್ಯ ನಿಧಿ ನಿನಗೆ ಭಾನುಕೋಟಿ ತೇಜ ಲಾವಣ್ಯ ನಿಧಿ ನಿನಗೆ ದೇವ ಸೇವೆ ಮಾಡುವೆ ದೇವ ನಿಮ್ಮ ಪಾದ ಸೇವೆ ಮಾಡುವೆ. ದ್ಯಾಸ ದ್ಯಾಸದಿ ದಾನಿ
ಕೋಟಿ ತೇಜ ಲಾವಣ್ಯ ನಿಧಿ ನಿನಗೆ ದೇವ ಸೇವೆ ಮಾಡುವೆ ಶಿವ ನಿಮ್ಮ ಪಾದ ಸೇವೆ ಮಾಡುವೆ ಸೇವೆ ಮಾಡುವೆ ಸೇವೆ ಮಾಡುವೆ ಮಾಡುವರ್ಯಾರು ಯಾರೋ ಧ್ಯಾನವ ಮಾಡುವರ್ಯಾರು ಯಾರೋ ದಾನವ ಮಾಡುವರ್ಯಾರು ಯಾರೋ ದಾನವ ಮಾಡುವರ್ಯಾರು ಧ್ಯಾನದಿಯನ್ನ ಜಪಿಸಿದರ್ಯಾರು ಧ್ಯಾನದಿಯನ್ನ ಜಪಿಸಿದರ್ಯಾರು ಧ್ಯಾನಾನಂದದಿ ಸ್ತುತಿಸಿದರ್ಯಾರು ಧ್ಯಾನಾನಂದದಿ ಸ್ತುತಿಸಿದರ್ಯಾರು ಧ್ಯಾನವ ಮಾಡುವರ್ಯಾರು ಯಾರೋ ಧ್ಯಾನವ ಮಾಡುವರ್ಯಾರು ಧ್ಯಾನದಿಯನ್ನ ಜಪಿಸಿದರ್ಯಾರು ಧ್ಯಾನದಿಯನ್ನ ಜಪಿಸಿದರ್ಯಾರು ಧ್ಯಾನಾನಂದದಿ ಸ್ತುತಿಸಿದರ್ಯಾರು ಧ್ಯಾನಾನಂದದಿ ಸ್ತುತಿಸಿದರ್ಯಾರು ಧ್ಯಾನವ ಮಾಡುವರ್ಯಾರು ಯಾರೋ ಧ್ಯಾನವ ಮಾಡುವರ್ಯಾರು ಓ ಬ್ರಹ್ಮದೇವ, ನಾರಾಯಣನ 24 ವರ್ಷ ಸೇವೆ ಮಾಡಿದ್ರು ಇದೇ ಸೇವೆ ಮಾಡಿರುವನು. ಈ ಸೇವೆ ಯೋಗ್ಯವಿಲ್ಲ ತಿಳಿತೆ ಬ್ರಹ್ಮದೇವ. ಶಂಕರ ಪರಮೇಶ್ವರ, ನಿಮ್ಮ ಭಕ್ತಿಯನ್ನು ಹೇಗೆ ಮಾಡಬೇಕೆಂಬುದು ತಿಳಿಸಿದರೆ ಹಾಗೆ ಮಾಡುತ್ತೇನೆ ಶಂಕರ. ಓಹೋ ಬ್ರಹ್ಮದೇವ. ಶಂಕರ, ಆರ ಸಮುದ್ರ ಕೀಲ ಸಮುದ್ರ 7 ಸಮುದ್ರವನ್ನು ದಾಟಿ ಜಂಬು ಬೆಟ್ಟದಲ್ಲಿ ಕಾಯಿಯನ್ನು ತಂದು ಸೇವೆ ಮಾಡದಿದ್ದರೆ ಮಾಡು, ಇಲ್ಲದಿದ್ದರೆ ನೀನು ನಿನ್ನ ಮನೆಗೆ ಹೋಗು, ನಾನು ನನ್ನ ಗುಡಿಯಲ್ಲಿ ಇರುತ್ತೇನೆ ತಿಳಿತೆ ಬ್ರಹ್ಮದೇವ. ಶಂಕರ ಪರಮೇಶ್ವರ, ತಾಯಿ ತಂದೆ ಪುಣ್ಯ ಇರಲಿ, ಮ್ಯಾಲೆ ನಿಮ್ಮ ದಯವಿದ್ದರೆ ಹಾಲ ಸಮುದ್ರ ಕೀಲ ಸಮುದ್ರ 7 ಸಮುದ್ರ ದಾಟಿ ಜಂಬು ಬೆಟ್ಟದಲ್ಲಿರುವ ಹುಕಾಯಿಯನ್ನು ತಂದು ಸಂಜನೆ ಸೇವೆ ತೆಗೆದುಕೊಂಡರೆ ಮುಂಜಾನೆ ಸೇವೆಗೆ ತಂದು ನಿಮ್ಮ ಭಕ್ತಿ ಮಾಡುತ್ತೇನೆ ಶಂಕರ. ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಶಂಕರ. ತಥಾಸ್ತು, ಹೋಗಿ ಬಾ ಬ್ರಹ್ಮದೇವ. ಗುರುವೆ ನಿಮ್ಮ ಜ್ಞೇಯೋ ಮೀರವನು ನಾನಲ್ಲ, ಗುರುವೆ ನಿಮ್ಮ ಜ್ಞೇಯೋ ಮೀರವನು ನಾನಲ್ಲ. ಗುರುವೆ ನಿಮ್ಮ ಜ್ಞೇಯೋ ಮೀರವನು ನಾನಲ್ಲ, ಗುರುವೆ ನಿಮ್ಮ
ತಂದೆ ಪುಣ್ಯ ಇರಲಿ ಮೇಲೆ ನಿಮ್ಮ ದಯ ಇರಲಿ. ತಾಯಿ ತಂದೆ ಪುಣ್ಯ ಇರಲಿ ಮೇಲೆ ನಿಮ್ಮ ದಯ ಇರಲಿ. ತಾಯಿ ತಂದೆ ಪುಣ್ಯ ಇರಲಿ ಮೇಲೆ ನಿಮ್ಮ ದಯ ಇರಲಿ. ಹಾಲ ಸಮಧುರ ಧೂವ ಪೂಜ್ಯಕ್ಕೆ ತರುವೆ. ಸತ್ತಳ ಸಮಧುರ ಧೂವ ಪೂಜ್ಯಕ್ಕೆ ತರುವೆ. ಗುರುವೇ ನಿಮ್ಮ ಆಜ್ಞೆಯು ಮೇರವನು ನಾನಲ್ಲ. ಗುರುವೇ ನಿಮ್ಮ ಆಜ್ಞೆಯು ಮೇರವನು ನಾನಲ್ಲ. ತಾಯಿ ತಂದೆ ಪುಣ್ಯ ಇರಲಿ ಮೇಲೆ ನಿಮ್ಮ ದಯ ಇರಲಿ. ಆದ ತಂದೆ ಪುಣ್ಯ ಇರಲಿ ಮೇಲೆ ನಿಮ್ಮ ದಯ ಇರಲಿ. ತಾಯಿ ತಂದೆ ಪುಣ್ಯ ಇರಲಿ ಮೇಲೆ ನಿಮ್ಮ ದಯ ಇರಲಿ. ಹಾಲ ಸಮಧುರ ಧೂವ ಪೂಜ್ಯಕ್ಕೆ ತರುವೆ. ಸಬ್ಬಳ ಸಮಧುರ ಧೂವ ಪೂಜ್ಯಕ್ಕೆ ತರುವೆ. ಗುರುವೇ ನಿಮ್ಮ ಆಜ್ಞೆಯನು ಮೇರವನು ನಾನಲ್ಲ. ಗುರುವೇ ನಿಮ್ಮ ಆಜ್ಞೆಯು ಮೇರವನು ನಾನಲ್ಲ. ಮೇರವನು ನಾನಲ್ಲ. ಮೇರವನು ನಾನಲ್ಲ. ಈಗ ನನ್ನ ಗುರು ಹೇಳಿದಂತೆ ಹಾಲ ಸಮುದ್ರ ಕೀಲ ಸಮುದ್ರ ಸಪ್ತೇಳು ಸಮುದ್ರ ದಾಟಿ ಜಂಬು ಬೆಟ್ಟಕ್ಕೆ ಬಂದಿದ್ದೇನೆ. ಇನ್ನು ಮೇಲೆ ಹೂವಿನ ವನದಲ್ಲಿ ಹೋಗುತ್ತೇನೆ. ಓಹೋ, ಏನು ಸುವಾಸಿಕ, ಏನು ಮಕರಂದ. ರಾಯ ಚೆಂಡುವ ಚಿಟ್ಟ ಚೆಂಡುವ ಗುಲಾಬದುವ ಗುರುವಾಸದುವ ಕೇಸರಿ ಕ್ಯಾದಿಗಿ ನೀರಿನ ಮಲ್ಲಿಗೆ. ಹತ್ತು ಕೊರಳದ ಹೂವ ಒತ್ತಿ ಭರಣಿ ತುಂಬಿದ್ದೇನೆ. ಇನ್ನು ಮೇಲೆ ತಡ ಮಾಡದೆ ಹೋಗುತ್ತೇನೆ ಪರಶಿವನ ಪೂಜೆಗೆ. ಮುಂಡುಗ್ನೂರು ಮಾಳಿಗರೈ ಬಂದು ಆಲುಕ್ನೂರು ಕರ್ಸಿದ್ದು ಬಂದು ಜಾಳು ಜಲ್ಕಿಸಿದ್ದು ಬಂದು ಗೋಳಿ ನಕ್ಟಾಣಿಸಿದ್ದು ಬಂದು ಹುಟ್ಟಿಗಿ ಬ್ರಹ್ಮದೇವರು ಬಂದು ಜೈ ನಂ ಪಾರ್ವತಿ ಶಿವ ಹರ ಹರ ಹರ.
ಜಪಿಸುವೆ ಜಪಿಸುವೆ ದೇವಾ ನಿಮ್ಮನು ಜಪಿಸುವೆ ಜಪಿಸುವೆ ದೇವಾ ನಿಮ್ಮನು ದೀನ ದಯಾಳ ಕರುಣಾನಿಧಿಯೇ ದೀನ ದಯಾಳ ಕರುಣಾನಿಧಿಯೇ ಜಪಿಸುವೆ ಜಪಿಸುವೆ ದೇವಾ ನಿಮ್ಮನು ಜಪಿಸುವೆ ಜಪಿಸುವೆ ದೇವಾ ನಿಮ್ಮ ಕೈಲಾಸವಾಸ ಕೈಲಾಸವಾಸ ಗಂಗಾಧರನೇ ಕೈಲಾಸವಾಸ ಗಂಗಾಧರನೇ ಜಪಿಸುವೆ ಜಪಿಸುವೆ ದೇವಾ ನಿಮ್ಮನು ಜಪಿಸುವೆ 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 ದೇವಾ ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಶರಣರ ಚಾಂಪಿಯಂ ಕಂಡೆ ನಾನು ಶರಣರ ಚಾಂಪಿಯಂ ಕಂಡೆ ನಾನು ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ನಾನು ಶರಣರ ಹೃದಯ ಪರಶಿವ ನಿಲಯ ಶರಣರ ಹೃದಯ ಪರಶಿವ ನಿಲಯ ಕೈ ಮಾಡುವೆ ಕೈಲಾಸ ದೊಡೆಯ ಕೈ ಮಾಡುವೆ ಕೈಲಾಸ ದೊಡೆಯ ದಡಪರ ಭಕ್ತಿಯನ್ನು ಕಂಡೆನು ನಾನು ದಡಪರ ಭಕ್ತಿಯನ್ನು ಕಂಡೆನು ನಾನು ಕಂಡೆನು ನಾನು ಕಂಡೆನು ನಾನು ಇದಂತ ಭಕ್ತಿ ಭಾವದ ಪೂಜೆ ಬ್ರಹ್ಮದೇವನ ಪೂಜೆ ಅತಿ ಶ್ರೇಷ್ಠವಾದಂತ ಪೂಜೆ ಆಗಿರುವುದು. ನಾರಾಯಣನ 12-24 ವರ್ಷ ಸೇವೆ ಮಾಡಿದ್ರು ಪವಿತ್ರವಾದ ಪೂಜೆಯನ್ನೇ ಮಾಡಿರಲಿಲ್ಲ. ಬ್ರಹ್ಮದೇವನ ಪೂಜೆ ಅತಿ ಶ್ರೇಷ್ಠವಾದಂತ ಪೂಜೆ ಆಗಿರುವುದು. ಬ್ರಹ್ಮದೇವನು ಹಾಲ ಸಮುದ್ರ ಕೀಲ ಸಮುದ್ರ 7 ಸಮುದ್ರವನ್ನು ದಾಟಿ ಜಂಬು ಬೆಟ್ಟದಲ್ಲಿ ರೂಕಾಯಿಯನ್ನು ತಂದು ಸಲ್ಲಿಸಿದ್ದಾನೆ ನನ್ನ ಪೂಜೆಗೆ. ಇನ್ನ ಮೇಲೆ ನನ್ನ ಪೂಜೆ ಬ್ರಹ್ಮದೇವನೇ ಮಾಡಲಿ. ಇನ್ನ ಮೇಲೆ ಸೇವಕನಿಗೆ ಕರೆಸಿ ಆಜ್ಞೆಯನ್ನು ಮಾಡಿಸಿ ನಾರಾಯಣನ ಒಳಗೆ ಬರಕೂಡದಂತೆ ಮಾಡುತ್ತೇನೆ. ಓ ಬ್ರಹ್ಮದೇವ ಶಂಕರ ಇನ್ನ ಮೇಲೆ ಪ್ರತಿ
ಪ್ರತಿನಿತ್ಯ ನನ್ನ ಭಕ್ತಿಯನ್ನು ನೀನೇ ಮಾಡಬೇಕು ಪ್ರೀತೆ ಬ್ರಹ್ಮದೇವ. ಆಗಲಿ ಶಂಕರ, ಇನ್ನ ಮೇಲೆ ನಿಮ್ಮ ಭಕ್ತಿಯನ್ನು ನಾನೇ ಮಾಡುತ್ತೇನೆ. ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಶಂಕರ. ತಥಾಸ್ತು, ಹೋಗಿ ಬಾ ಬ್ರಹ್ಮದೇವ. ಓಹೋ ಸೇವಕ, ವಿಠಲ ರಕುಮೈ ಬಾರೆ, ಜಯ ಜಯ ವಿಠಲ ರಕುಮೈ ಬಾರೆ, ಜಯ ಜಯ ವಿಠಲ ರಕುಮೈ ಬಾರೆ, ಜಯ ಜಯ ವಿಠಲ ರಕುಮೈ ಬಾರೆ ಬಾರೆ. विठ्ठल रखुमाई बारे, जय जय विठ्ठल रखुमाई बारे, विठ्ठल जय विठ्ठल, विठ्ठल 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 रखुमाई बारे, जय विठ्ठल रखुमाई बारे, जय विठ्ठल रखुमाई बारे बारे. बोला पुंडलिक महाराज की जय, कौदप महाराज की जय, कुत्तौर महाराज की जय, मकोंडौर महाराज की जय. नमो नमो शंकर. ಮೇಲೆ ಕೇಳು ಸೇವಕ. ಶಂಕರ, ಸೇವಕ, ನನ್ನ ಕರೆಸಿದ ಕಾರಣವೇನು ಶಂಕರ? ಓಹೋ ಸೇವಕ, ಶಂಕರ, ಇನ್ನ ಮೇಲೆ ನಾರಾಯಣನ ಒಳಗೆ ಬರ್ಕೊಡುವಂತೆ ಮಾಡಬೇಕು ಸೇವಕ. ಒಳ್ಳೆ ಬಿಡ್ರಿ ಇದ್ರ ಕಾಳಜಿ. ಎರಡೂ ಬಾಕ್ಲ ಕುಲ್ಲಾ ಬಿಟ್ಟು ನಡುವಲ್ಲಿ ಅಳವಳಿಗೆ ಎದ್ದು ಬಿಡ್ತೀನಿ ರೀ ಬಾಬಾ. ನಾ ಹೋಗಿ ಬರ್ತೇನೆ, ಇದಕ್ಕೆ ಆಶೀರ್ವಾದ ಮಾಡು ಶಂಕರ. ತಥಾಸ್ತು, ಹೋಗಿ ಬಾ ಸೇವಕ. ನೀವು ಹೋರಪ್ಪ, ನೀವು ಗುಡ್ಯಾಕೊಂಡು ಹೋರಿ ನೀವು. ನಾರಾಯಣ ಬರಲಿ, ನಾರಾಯಣ ಗೌಡ ಬರಲಿ, ಅವನಿಗೆ ಒಳಗೆ ಬರುವಂತೆ ಮಾಡುತ್ತೇನೆ. ಏಕೆಂದರೆ ಶಂಕರನ ಆಜ್ಞೆ ಆಗಿರ್ತದೆ. ಮೂರು ಲೋಕ ಸಂಬನ ಗುಡಿಯಲ್ಲಿ ಕಾವಲಕ್ಕೆ ಕುಳಿತುಕೊಳ್ಳುತ್ತೇನೆ. ಹೇ ಪ್ರೇಮದ ಮನದಿ ನೀಲಲಕ್ಷಣ ದೇವಿ, ದೇವರೇ, ಕಾಶಿ ಯಾತ್ರೆಯಲ್ಲಿ ಕಬ್ಬುದಾನ, ಬಾಳೆದಾನ, ಅನ್ನದಾನ, ವಸ್ತ್ರದಾನ ಮುಗಿಸಿಕೊಂಡಂತೆ ಆಯಿತು. ಇನ್ನ ಮೇಲೆ ಮರಳಿ ನಮ್ಮ ಊರಿಗೆ ಆದ್ರೆ ಹೋಗಲು ನಡಿ ಪ್ರಾಣ ಸುಂದರಿ. ಪತಿದೇವರೇ, ಕಾಶಿಯಲ್ಲಿ ಸರ್ವದಾನವನ್ನು ಮಾಡಿದಂತೆ ಆಯ್ತು. ನಾವು ಮರಳಿ ನಮ್ಮ ಊರಿಗೆ ಆದ್ರೂ ಹೋಗೋಣ ಪತಿದೇವರೇ. ಆಗಲೇ ಪ್ರಿಯಳೆ. ಹೇ ಪ್ರೇಮದ ಮನದಿ ನಿರ್ಲಕ್ಷಣ ದೇವಿ, ಏನ್ರಿ ಪತಿದೇವರೇ? ಕಾಶಿ ಯಾತ್ರೆಯನ್ನು ಮಾಡಿ ಮುಗಿಸಿಕೊಂಡು ನಮ್ಮ ಊರಿಗೆ ಆದ್ರೂ ಬಂದೆವು. ಇನ್ನ ಮೇಲೆ ಪರಸ್ಪರ ಬೆಟ್ಟಿಗೆ ಹೋಗಿ ಬರುತ್ತೇನೆ ಪ್ರಾಣ ಸುಂದರಿ. ಪತಿದೇವರೇ, ಕಾಶಿ ದರ್ಶನ ಮಾಡಿಕೊಂಡು ಮರಳಿ ನಮ್ಮ ಊರಿಗೆ ಬಂದೆವು. ಇನ್ನು ಮೇಲೆ ಸಂತೋಷದಿಂದ ಹೋಗಿ ಆ ಪರಿಸರ ದರ್ಶನ ಮಾಡಿಕೊಂಡು ಬರ್ರಿ ಪತಿದೇವರೇ. ಹಾಗಲೇ ಪ್ರಿಯಳೆ. ಕೈಲಾಸವಾಸ ಮಕರಂದ
ಬ್ರಹ್ಮದೇವನ ಪೂಜೆ ಪವಿತ್ರದಂತೆ ಕಾಣುತ್ತದೆ. ಹೌದು ಹೌದು ಹೌದು, ಒಟ್ಟು 3 ಸಲ ಹೌದು. ಇದಕ್ಕೆ ನಾನು ಏನೊಂದು ವಿಚಾರ ಮಾಡಲಿ ಇರಲಿ. ಈಗ ನಾನು ಪರಮಾತ್ಮನ ಏನಾದರೂ ಸುಳ್ಳವನ್ನು ಹೇಳಿ ಆ ಪಂಚ ಬ್ರಹ್ಮದೇವನ ಸೇವೆಯನ್ನು ಬಿಡಿಸದಿದ್ದರೆ ನಾನು ನಾರಾಯಣ ಗೌಡನೇ ಅಲ್ಲ. ನಾನು ಯಾರಿಗಾರ ಒಳಗೆ ಬಿಟ್ರೆ ಕಡ್ತಾ ಸೇವಕನೇ ಅಲ್ಲ, ಬಿಟ್ರೆ ಮಾರ್ಯಾಗ ಮಕ್ಕ. ತಡ ಮಾಡಿ ಹೋಗ್ತಾರೆ ಪರಶುವನ ಬೆಟ್ಟಿಗೆ. ಏ ಯಾರು ನೀನು? ಏನಾಯ್ತು ಕತ್ತ ಮಗನೇ? ಪರಮಾತ್ಮರು ಏನಂದ್ರು ಅವರು? ನಿಮಗ್ರಿ ಕತ್ತೆ ಆ ಪರಮಾತ್ಮರು ಏನಂದ್ರು ಅಷ್ಟೇ ತಿಳಿಸೋ ಕತ್ತ ಮಗನ. ಒಳಗೆ ಬಿಡ್ಬೇಡ ಕತ್ತ ಮಗನ. ನಾನು ಕಾಶಿ ಯಾತ್ರೆಯನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತುಗಳು ತಂದಿರುವೆನು. ಏ ಕತ್ತ ಮಗನೇ, ಆ ಪರಮಾತ್ಮನಿಗೆ ತಿಳಿಸೋದಕ್ಕೆ ಬಂದಿರುವೆನು. ನೀನು ನನಗೆ ಒಳಗೆ ಬಿಡಬೇಕಾಗುತ್ತೆ, ತಿಳಿದ್ದೆ ಕತ್ತ ಮಗನೇ? ಕೇಳ್ಕೊಂಬರ್ತೀನಿ ತಮ್ಮಿಡ್ರಿಪ್ಪ. ತಡ ಮಾಡದೆ ಕೇಳಿಕೊಂಡು ಬಾ. ಹಾ ರೀಪ್ಪ. ತಥಾಸ್ತು, ಮೇಲೆ ಕೇಳು ಸೇವಕ. ಎಪ್ಪಾರಿ, ನಾರಾಯಣಗೌಡರು ಕಾಶಿ ಯಾತ್ರೆ ಮಾಡಿಕೊಂಡು ಬಂದಿರುವರು, ಅಲ್ಲಿಂದ 3 ಮಾತುಗಳು ತಂದಿರುವರು. ಅವರು ನಿಮ್ಮ ಮುಂದೆ ತಿಳಿಸೋದಕ್ಕೆ ಬಂದಿರು. ಅವ್ರಿಗೆ ಒಳಗೆ ಬಿಡತ್ರಿ ಬ್ಯಾಡತ್ರಿಪ್ಪ? ಓಹೋ ಸೇವಕ, ಓರಿಪ್ಪ. ನಾರಾಯಣನ ಒಳಗೆ ಬರಮಾಡು ಸೇವಕ. ನೀವು ಹೋರಿಪ್ಪ, ಜಗಲಿ ಬೇಕೊಂಡು ಹೋರಿ. ನೀವು ಗೌಡ್ರಿಗೆ ಕಳಿಸ್ತೀನಿ. ಹೋರಿಪ್ಪ, ಜಗಲಿ ಬೇಕೊಂಡು ಹೋರಿ. ಏ ಸೇವಕ, ಹೋದ ಕೆಲಸ ಏನಾಯ್ತು ಕತ್ತ ಮಗನೇ? ಬಾಬಾರಿ, ಪರಮಾತ್ಮರು ಹೇಳಿ ಬ್ಯಾಡ್ರಿ. ಏ ಕತ್ತ ಮಗನೇ, ಪರಮಾತ್ಮರು ಏನಂದ್ರು ಅಷ್ಟೇ ತಿಳಿಸೋ ಕತ್ತ. ಪರಮಾತ್ಮರು ನಿಮಗೆ ಒಳಗೆ ಬಾ ಅಂದ್ರಿ. ತಥಾಸ್ತು, ಮೇಲೆ ಕೇಳು ನಾರಾಯಣ. ಶಂಕರ, ನಾರಾಯಣ, ನಾನು ಕಾಶಿ ಯಾತ್ರೆಯನ್ನು ಮಾಡಿಕೊಂಡು ಬಂದಿರುವೆನು, ಅಲ್ಲಿಂದ 3 ಮಾತುಗಳು ತಂದಿರುವೆನು. ತಮ್ಮ ಅಪ್ಪಣಾದರೆ ತಿಳಿಸುತ್ತೇನೆ ಶಂಕರ. ಓಹೋ ನಾರಾಯಣ, ಶಂಕರ, ನೀನು ಕಾಶಿಯಿಂದ ತಂದಿರೋ 3 ಮಾತು ಏನಿವದು ಬೇಗನೆ ನನ್ನ ಮುಂದೆ ತಿಳಿಸು ನಾರಾಯಣ. ಶಂಕರ, ನಾರಾಯಣ, ಮುಂಜಾನೆ ಒಟ್ಟಿನ ಕುಳುಮ ನೋಡಬಾರದು, ಸಿಡಿಹದ ಗಣವನ್ನು ನೋಡಬಾರದು. ಈ ಹುಟ್ಟ ಬಂದ ಕೈಯಿಂದ ಮುಟ್ಟಿ ಸೇವೆ ತೆಗೆದುಕೊಳ್ಳಬಾರದು. ಇವೇ ನನ್ನ 3 ಮಾತು ಶಂಕರ, ಕಾಶಿಯಿಂದ ತಂದಿರುವುದು. ನಿಜ ನಿಜ, ನೀನು ಹೇಳುತ್ತಿರುವುದೇ ನಿಜ. ಬಂದಿ ಬ್ರಹ್ಮನ ಕೈಯಿಂದ ಮುಟ್ಟಿ ಸೇವೆ ತೆಗೆದುಕೊಳ್ಳುತ್ತಿರುವುದೇ ನಿಜ. ಇನ್ನ ಮೇಲೆ ಆತನ ಕಡೆಯಿಂದ ಸೇವೆಗೊಳ್ಳುವುದಿಲ್ಲ ನಾರಾಯಣ. ಇನ್ನು ಮೇಲೆ ನನ್ನ ಸೇವೆ ನೀನೇ ಮಾಡಬೇಕು ನಾರಾಯಣ. ಆಗಲಿ ಶಂಕರ, ತಾವು ಹೇಳಿದಂತೆ ಇನ್ನ ಮೇಲೆ ಪ್ರತಿನಿತ್ಯ ನಿಮ್ಮ ಭಕ್ತಿಯನ್ನು ನಾನೇ ಮಾಡುತ್ತೇನೆ. ಇದಕ್ಕೆ ತಮ್ಮ ಆಶೀರ್ವಾದವಾಗಲಿ ಶಂಕರ. ತಥಾಸ್ತು, ಹೋಗಿ ಬಾ ನಾರಾಯಣ. ಇದೆಂತ ವಿಚಿತ್ರ ಮಾತವಿದು.
ಎದೆಯಲ್ಲಿ ಬಡಿದು ಬೆನ್ನಿನಿಂದೆ ಪಾರಾದಂತೆ ಆಯಿತು. ನಿಜವೆಂದುದಕ್ಕೆ ಸಿಟ್ಟಿಗೆ ಬಂದರೆ ಮಾಡುವುದು ಏನು? ಶಂಕರ ಪರಮೇಶ್ವರ, ನಿಮ್ಮ ಭಕ್ತಿ ಬೇಡೆಂದರೆ ಬಿಟ್ಟು ಹೋಗುತ್ತಿದ್ದೆ ಶಂಕರ, ಬಿಟ್ಟು ಹೋಗುತ್ತಿದ್ದೆ. ಆದರೆ ಇಂಥ ಕೆಟ್ಟ ಶಬ್ದ ನುಡಿಯಬಾರದಾಗಿತ್ತು ಶಂಕರ, ನುಡಿಯಬಾರದಾಗಿತ್ತು. ಚಾಪವೋ ದೇವ ಇದು ನಿನ್ನ ಚಲ್ಲಾಟವೋ, ಇದು ಯಾವ ಗನ ಚಾಪವೋ ದೇವ ಇದು ನಿನ್ನ ಚಲ್ಲಾಟವೋ, ಇದು ಯಾವ ಗನ ಶಾಪವೋ ದೇವ ಇದು ನಿನ್ನ ಜಲ್ಲಾಟವೋ, ಇದು ಯಾವ ಗನ ಶಾಪವೋ ದೇವ ಇದು ನಿನ್ನ ಜಲ್ಲಾಟವೋ. ಸತ್ಯಕ್ಕೆ ಜಯವಿಲ್ಲ, ಅನ್ಯಾಯ ಚಾಲತಿಲ್ಲ. ಸತ್ಯಕ್ಕೆ ಜಯವಿಲ್ಲ, ಅನ್ಯಾಯ ಚಾಲತಿಲ್ಲ. ಹರನೇ ಏನಿದು ಇದು ನಿನ್ನ ಚಲ್ಲಾಟವೋ, ವಿಧಿಯೇ ಏನಿದು ಇದು ನಿನ್ನ ಚಲ್ಲಾಟವೋ, ಇದು ದೇವ ಇದು ನಿನ್ನ ಜಲ್ಲಾಟವೋ, ಇದು ಯಾವ ಗನ ಶಾಪವೋ ದೇವ ಇದು ನಿನ್ನ ಜಲ್ಲಾಟವೋ. ನಾನೊಂದು ಮಾಡಿದರೆ ತಾನೊಂದು ಆಗುವುದು, ನಾನೊಂದು ಮಾಡಿದರೆ ತಾನೊಂದು ಆಗುವುದು. ಹರನೇ ಏನಿದು ಇದು ನಿನ್ನ ಚಲ್ಲಾಟವು, ವಿಧಿಯೇ ಏನಿದು ಇದು ನಿನ್ನ ಚಲ್ಲಾಟವು, ಇದು ಯಾವ ಗನ ಶಾಪವೋ ದೇವ ಇದು ನಿನ್ನ ಚಲ್ಲಾಟವೋ, ಇದು ಯಾವ ಗನ ಶಾಪವೋ ಗನ ಶಾಪವೋ ಗನ ಶಾಪವೋ. ಇರಲಿ ಇರಲಿ, ನಿಜವೆಂದುದಕ್ಕೆ ಸಿಟ್ಟಿಗೆ ಬಂದರೆ ಮಾಡುವುದು ಏನು? ಇನ್ನ ಮೇಲೆ ಸುಮ್ಮನೆ ಮನೆಗೆ ಹೋಗಿ ಮಲಗುತ್ತೇನೆ.